ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಗೋಧಿ ಹಿಟ್ಟಿನ ದೋಸೆ ಮಾಡೋದನ್ನು ಹೇಗಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಾಲು ಭಾಗ ಅದೇ ಕಪ್ಪಿಂದ ಕಾಲು ಕಪ್ಪು ರವೆ ಹಾಕ್ಕೊಂಡಿದ್ದೀನಿ. ಬಾಂಬೆ ರವೆ ಅಂತಾರಲ್ಲ, ವೈಟ್ ರವೆ ಇರುತ್ತಲ್ಲ, ಬಾಂಬೆ ರವೆ ಅದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಬೇಕು. ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ, ಒಂದು 1/4 ಗ್ಲಾಸು ಮೊಸರು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಿಂದ 1 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನೋಡಿ ಹಾಕ್ಕೊಂಡಿದ್ದೀನಿ. ಕಡಿಮೆ ಬಿದ್ದರೆ ಮತ್ತೆ ಹಾಕ್ಕೊಳ್ಬೇಕು. ನೋಡಿ, ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ 1 ಗ್ಲಾಸ್ ನೀರು ಹಾಕ್ಕೊಂಡು, 1 ಗ್ಲಾಸ್ ಆಗಲೇ ಹಾಕಿದ್ದೆ, 1 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. 3 ಗ್ಲಾಸ್ ಆಯಿತು ಟೋಟಲ್. ನೋಡಿ, ಚೆನ್ನಾಗಿ ಹಿಟ್ಟು ದೋಸೆ ಹಿಟ್ಟಿನ ಥರ ಆಗಬೇಕಿದು. ಈ ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಹಿಟ್ಟಿರ್ತಲ್ಲ ಆ ಥರ ಆಗಲಿ. ನೋಡಿ, ಈಗ ಮುಚ್ಚಿಟ್ಟಿದ್ದೀನಿ ಇದನ್ನು. ಈಗ ಅದರ ಜೊತೆಗೆ ಈರುಳ್ಳಿ ಪಲ್ಯ ಮಾಡ್ತೀನಿ. ಏನಿಲ್ಲ, ಸಿಂಪಲ್ಲು. 2-3 ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದೆ. ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಚಿಕ್ಕದು 2-3 ಹಾಕ್ಕೊಂಡಿದ್ದೆ. ಅಷ್ಟೇ ಸಾಕಾಗುತ್ತೆ. ಸ್ವಲ್ಪನೇ ಪಲ್ಯ ಮಾಡ್ತಿರೋದ್ರಿಂದ ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು. ಚಪಾತಿ ತಿಂದು ಬೇಜಾರಾದರೆ ಈ ಥರ ಮಾಡಿಕೊಂಡು ತಿನ್ಬೋದು. ನೋಡಿ, ಈರುಳ್ಳಿ ಫ್ರೈ ಆಗ್ತಾಯಿದೆ. ಈರುಳ್ಳಿ ಪಲ್ಯ ಮಾಡೋದು ತುಂಬ ಸಿಂಪಲ್ಲು. ಇದಕ್ಕೆ ಅರಿಶಿಣ ಪುಡಿ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ. ನಿಂಬೆಹಣ್ಣೆನ ಹಾಕಿಲ್ಲ. ಇನ್ನು ಬೇಕಾದರೆ ಅರ್ಧ ನಿಂಬೆಹಣ್ಣು ಹಾಕ್ಬೋದು. ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾ ಇದ್ದರೆ ಅದು ಪಲ್ಯ ರೆಡಿ ಆಗುತ್ತೆ. ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಕೊತ್ತಂಬರಿ ಇದ್ದರೆ ಹಾಕ್ಬೋದು. ನಾನು ಹಾಕಿಲ್ಲ, ಕೊತ್ತಂಬರಿ ಇರಲಿಲ್ಲ. ನೋಡಿ, ಪಲ್ಯ ರೆಡಿ ಆಯಿತು. ದೋಸೆಗೆ, ಗೋಧಿ ಹಿಟ್ಟಿನ ದೋಸೆಗೆ ಪಲ್ಯ ರೆಡಿ ಆಯಿತು. ಈರುಳ್ಳಿ ಪಲ್ಯ. ಈರುಳ್ಳಿಗೆ ಪಲ್ಯಕ್ಕೆ ಟೊಮೆಟೊ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಬೇಕಾದರೆ ಒಂದು ಟೊಮೆಟೊ ಹಾಕ್ಕೋಬೋದು. ನೋಡಿ, ಈಗ ದೋಸೆ ಹಾಕ್ತೀನಿ. ಒಂದು 10-15 ನಿಮಿಷ ಚೆನ್ನಾಗಿ ನೆನೆ ಇಟ್ಟಿದ್ನಲ್ಲ, ನೆಂದಿದೆ. ಈಗ ದೋಸೆ ಹಾಕ್ಕೊಳ್ತೀನಿ. ನೋಡಿ, ದೋಸೆ ಹಾಕ್ಕೊಂಡಿದ್ದೀನಿ. ಈಗ ತಿರುಗಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ರವೆ ಹಾಕಿದ್ದೀನಲ್ಲ, ಅದಕ್ಕೆ ಗರಿ ಸ್ವಲ್ಪ ಬರುತ್ತೆ. ನೋಡಿ, ರೆಡಿ ಆಯಿತು. ದೋಸೆ ರೆಡಿ ಆಯಿತು. ಅದಕ್ಕೆ ಈರುಳ್ಳಿ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ದೀವಿ. ನೋಡಿ, ಇನ್ನೊಂದು ದೋಸೆ ಹಾಕಿದ್ದೀನಿ. ಅದು ಕೂಡ ಸುಡ್ತಾ ಇದೆ. ನಾವು ದೋಸೆ ತಿರುವು ಹಾಕಿ ಮಧ್ಯದಲ್ಲಿ ಹುರಗಡ್ಲೆ ಚಟ್ನಿ ಪೌಡ್ರ್ ಇರುತ್ತೆ, ಅದು ಕೂಡ ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ, ಮೇಲೆ ನನಗೆ ತುಪ್ಪ ಇಷ್ಟ ಅಂತ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬಾ ಈಸಿ. ಒಂದು 10 ನಿಮಿಷದಲ್ಲೇ ಪಲ್ಯ, ಗೋಧಿ ಹಿಟ್ಟಿನ ದೋಸೆ. ಥ್ಯಾಂಕ್ ಯು ಸೋ ಮಚ್.